ಬೆಂಗಳೂರಿನಲ್ಲಿ ಸ್ವಿಗ್ಗಿಗೆ ಭಾರಿ ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ಅಧಿಕ ಕಮಿಷನ್ ಪಾವತಿಗಳಲ್ಲಿ ಪಾರದರ್ಶಕತೆ ಕೊರತೆ ಹಾಗೂ ಅನಗತ್ಯ ಹಣ ಕಡಿತದ ಆರೋಪ ಮಾಡಿ ಬೆಂಗಳೂರು ಹೋಟೆಲ್ಗಳ ಸಂಘ ಆಗಸ್ಟ್ 15ರಿಂದ ಸ್ವಿಗ್ಗಿ ಸೇವೆಯನ್ನ ಬಹಿಷ್ಕರಿಸುವ ಎಚ್ಚರಿಕೆಯನ್ನ ನೀಡಿದೆ. 10 ತಿಂಗಳ ಮಾತುಕತೆ ಫಲಕಾರಿಯಾಗದಂತಹ ಹಿನ್ನೆಲೆಯಲ್ಲಿ ಸ್ವಿಗ್ಗಿಗೆ 15 ದಿನಗಳ ಅಂತಿಮ ಗಡುವನ್ನ ನೀಡಲಾಗಿದೆ. ದೇಶದ ಪ್ರಮುಖ ಆನ್ಲೈನ್ ಫುಡ್ ಡೆಲಿವರಿ ಸಂಸ್ಥೆಯಾದಂತಹ ಸ್ವಿಗ್ಗಿ ವಿರುದ್ಧ ಬೆಂಗಳೂರು ಹೋಟೆಲ್ಗಳ ಸಂಘ ಹಾಗೂ ವಿವಿಧ ಹೋಟೆಲ್ ಮಾಲೀಕರ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅಧಿಕ ಕಮಿಷನ್ ಪಾವತಿಗಳಲ್ಲಿ ಪಾರದರ್ಶಕತೆ ಇಲ್ಲದಿರುವುದು ಹಾಗೂ ಹೋಟೆಲ್ ಮಾಲೀಕರ ಅನುಮತಿ ಇಲ್ಲದೆ ವಿವಿಧ ಶುಲ್ಕಗಳ ಹೆಸರಿನಲ್ಲಿ ಹಣ ಕಡಿತ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವಂತಹ ಸಂಘಟನೆಗಳು ಆಗಸ್ಟ್ 15ರಿಂದ ಸ್ವಿಗ್ಗಿ ಮೂಲಕ ಯಾವುದೇ ಆರ್ಡರ್ ಸ್ವೀಕರಿಸದಿರಲು ನಿರ್ಧರಿಸಿದೆ. ಬೆಂಗಳೂರು ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷ PS ರಾವ್ ಮಾತನಾಡಿ, ಸಾಮಾನ್ಯ ಸೇವಾ ಶುಲ್ಕದ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಆದರೆ ಸೇವಾ ಶುಲ್ಕ, ಪೇಔಟ್ ಶುಲ್ಕ, ಮ್ಯಾಪ್ ಆಫ್ ಶುಲ್ಕ ಸೇರಿದಂತೆ ಹಲವು ಹೆಸರಿನಲ್ಲಿ ಅತಿಯಾದ ಕಡಿತ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. 1 ಲಕ್ಷ ರೂಪಾಯಿ ಮೌಲ್ಯದ ಆರ್ಡರ್ ಬಂದ್ರೂ ಎಲ್ಲಾ ಕಡಿತಗಳ ನಂತರ ಹೋಟೆಲ್ಗೆ ಕೇವಲ 40 ರಿಂದ 50 ಸಾವಿರ ರೂಪಾಯಿ ಮಾತ್ರ ತಲುಪುತ್ತಿದೆ ಎಂದು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರಿಂದ ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ GST ಮೊತ್ತಕ್ಕೂ ಸೇವಾ ಶುಲ್ಕ ವಿಧಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನ ಸಂಘ ಮಾಡಿದೆ. ಹೋಟೆಲ್ ಸಂಘಟನೆಗಳು ಸ್ವಿಗ್ಗಿ ಮುಂದೆ 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದೆ. ಪ್ರತಿ ಆರ್ಡರ್ಗೆ ಸಂಬಂಧಿಸಿದ ಕಮಿಷನ್, GST, ಜಾಹೀರಾತು ವೆಚ್ಚ ಹಾಗೂ ರಿಯಾಯಿತಿ ವಿವರಗಳನ್ನ ಪ್ರತ್ಯೇಕವಾಗಿ ತೋರಿಸುವಂತಹ ಪಾರದರ್ಶಕ ಬಿಲ್ ನೀಡಬೇಕು ಅಂತ ಆಗ್ರಹಿಸಿವೆ. ಅನಗತ್ಯ ಜಾಹೀರಾತು ಮತ್ತು ಪ್ರಚಾರ ಯೋಜನೆಗಳಿಂದ ಹೊರಬರಲು 1 ಕ್ಲಿಕ್ ಆಯ್ಕೆ ನೀಡಬೇಕು. ಹೋಟೆಲ್ ಮಾಲೀಕರ ಸ್ಪಷ್ಟ ಅನುಮತಿ ಇಲ್ಲದೆ ಯಾವುದೇ ಪ್ರಚಾರ ವೆಚ್ಚವನ್ನ ಕಡಿತಗೊಳಿಸಬಾರದು ಎಂಬುದು ಕೂಡ ಪ್ರಮುಖ ಬೇಡಿಕೆಯಾಗಿದೆ. ಕಳೆದ 10 ತಿಂಗಳಿನಿಂದ ಈ ವಿಚಾರವಾಗಿ ಹಲವು ಸುತ್ತಿನ ಮಾತುಕತೆ ನಡೆದಿದ್ರೂ ಸಮಸ್ಯೆ ಬಗೆಹರಿಯದಂತಹ ಕಾರಣ ಆಗಸ್ಟ್ 15ರವರೆಗೆ ಅಂತಿಮ ಗಡುವನ್ನ ನೀಡಲಾಗಿದೆ. ಆ ವೇಳೆಯೊಳಗೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕರೆ ಸೇವೆಯನ್ನ ಮುಂದುವರಿಸಲಾಗುವುದು. ಇಲ್ಲದಿದ್ದರೆ ಸ್ವಿಗ್ಗಿ ಮೂಲಕ ಆರ್ಡರ್ಗಳನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುವುದಾಗಿ ಸಂಘಟನೆ ಎಚ್ಚರಿಕೆಯನ್ನ ನೀಡಿದೆ. ಈ ಬೆಳವಣಿಗೆ ಜಾರಿಯಾದರೆ ಬೆಂಗಳೂರಿನ ಸಾವಿರಾರು ಹೋಟೆಲ್ಗಳು ಹಾಗೂ ಲಕ್ಷಾಂತರ ಗ್ರಾಹಕರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದು, ಮುಂದಿನ ಕೆಲ ದಿನಗಳಲ್ಲಿ ಸ್ವಿಗ್ಗಿ ಮತ್ತು ಹೋಟೆಲ್ ಸಂಘಟನೆಗಳ ನಡುವಿನ ಮಾತುಕತೆ ಯಾವ ಹಂತ ತಲುಪಲಿದೆ ಎಂಬುದು ಕುತೂಹಲವನ್ನ ಮೂಡಿಸಿದೆ.